ಇಷ್ಟು ದಿನ ಅವರು ಸ್ಪಂದನೆ ಮಾಡ್ತಾ ಇರಲಿಲ್ಲ. ಇವತ್ತು ದಿನ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಬಂದಿರೋದ್ರಿಂದ ಈಗ ಓನರ್ ಅವರು ಸ್ಪಂದನೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಗಾಡಿ ಬೇರೆ, ಈ ಗಾಡಿ ಅಂತೂ ಕೊಡೋಕ್ಕಾಗೋದಿಲ್ಲ, ಅದು ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ಓನರ್ ಅವರೇ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮುರುಗನ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಈಗ ಸ್ಪಂದನೆ ಮಾಡಿದ್ದಾರೆ, ಶೋರೂಮ್ ಅವ್ರದ್ದೇನು ತಪ್ಪಿಲ್ಲ, ಇಲ್ಲಿ ಇನ್ಸೂರೆನ್ಸ್ ಅವ್ರದ್ದೇ ತಪ್ಪು. ಪಾಪ ಅವರು ಕಂಪ್ನಿ ಒಂದೇ ಆದರೂ ಸಹಿತ ಟೈಅಪ್ ಆಗಿರುತ್ತೆ. ಅವ್ರಿಗೂ ಪಾಪ ಅವರು ಇಷ್ಟು ದಿನ ಓನರು ಸಹಿತ ಅವರು ಡ್ರೈವರ್ಗಳ ಪರವಾಗಿ ಮಾತಾಡ್ತಿದ್ರು. ಅವರು ಪ್ರೊಸೀಜರ್ ಆಗ್ತಾಯಿದೆ ಅಂತ. ಇಲ್ಲೇನಾಗಿದೆ ಅಂದರೆ ಇನ್ಸೂರೆನ್ಸ್ ಅವರು ಸ್ಪಂದನೆ ಮಾಡ್ತಾ ಇರಲಿಲ್ಲ. ಇನ್ಸೂರೆನ್ಸ್ ಕಂಪ್ನಿಯವರು ಚೇಂಜ್ ಆದರು, ಅದೇ ಇಲ್ಲಾಗಿದ್ದು, ಅವರೇ ಮಾಡಿಸಿದ್ದು. ಹೌದು, ಇಷ್ಟು ದಿನ ಅವರು ಸ್ಪಂದನೆ ಮಾಡ್ತಾಯಿರಲಿಲ್ಲ. ಯಾವಾಗ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಇಷ್ಟು ಜನ ಬಂದಿದ್ದೀವಿ, ಓನರ್ ಅವರು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಇದು ತುಂಬ ಹೇಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದು ಇನ್ಸೂರೆನ್ಸ್ ಅನ್ನೋದು ಈಗ ನೋಡಿ, ಗಾಡಿ ಸ್ಕ್ರಾಪ್ ಅನ್ನೋದು ಬೇರೆ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ 2,25,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೀಳುತ್ತೆ ಗಾಡಿ, ಕಚ್ಚಾ ಗಾಡಿ ನಾವು ತಗೊಂಡು ನಾವು ರೆಡಿ ಮಾಡಿಸ್ಕೊಂಡೆ ಹೆಚ್ಚು ಕಮ್ಮಿ ಒಂದು ಆಟೋ ಡ್ರೈವರ್ 30,000 ರೂಪಾಯಿ ಸೇಲ್ ರೆಡಿ ಮಾಡಿಸ್ತಾನೆ. ಅದೊಂದು 30, ಇದೊಂದು 70, ಅಲ್ಲಿಗೆ 3 ಲಕ್ಷ ಆಗೋಯ್ತು. ಅದಾದಮೇಲೆ ನಾವು ಇನ್ಸೂರೆನ್ಸು ಲೋನ್ಗಳ ಇಂಟ್ರೆಸ್ಟ್ ನಮಗೆ ಬೀಳೋದು ಅದು ಹೆಚ್ಚು ಕಮ್ಮಿ 1.25 ಲಕ್ಷ ರೂಪಾಯಿ ಬಿದ್ದುಬಿಡುತ್ತೆ. ಒಂದು ಆಟೋ ತಗೊಳ್ಳೋಕ್ಕೆ ಶೋರೂಮ್ ರೇಟು 2.70 ಅನ್ನೋದಿದ್ರೆ ಕಚ್ಚಾ ಗಾಡಿಗೆ ಇಂಟ್ರೆಸ್ಟ್ ಎಲ್ಲ ಡ್ರೈವರ್ ಸೇರಿಸಿ ಕಟ್ಟೋದು ಹೆಚ್ಚು ಕಮ್ಮಿ 4,500 ಲಕ್ಷ ರೂಪಾಯಿ ಆಗೋಗುತ್ತೆ. ಈ ಕಾರಣ ಆಟೋ ಇನ್ಸೂರೆನ್ಸ್ಗಳಲ್ಲಿ ಹೇಗೆ ನೀವು ಫಸ್ಟ್ ಪಾರ್ಟಿಗೆ ಇದು ಮಾಡಿದ್ರೆ ಏನು ನೀವು 75% ಕೊಡ್ತೀರಾ, 98% ಕೊಡಬೇಕು, ಇಲ್ಲ 95% ಅದು ನೀವು ಇನ್ಸೂರೆನ್ಸು ಇಮಿಡಿಯೇಟ್ಲಿ ಸ್ಕ್ರಾಪ್ ಅಂತ ಮಾಡಿದ್ರೆ ಅವರು ಅಷ್ಟು ಕೊಡಬೇಕು. ಈಗ ಚೇತನನ ಅವ್ರ ಗಾಡಿನ ಏನಾಗಿದೆ, ಇವಾಗ ತಿರ್ಗಾ ಅವನು ಹೊಸ ಗಾಡಿ ತೊಗೋತೀನಿ ಅಂದರೆ ಸ್ಕ್ರಾಪ್ ಮಾಡಿಬಿಟ್ಟೆ ಹಂಗೂ ಆ ಮನುಷ್ಯ 50,000 ರೂಪಾಯಿ ಹೊಸಾಗಿ ಹಾಕಬೇಕು. ಅದಾದಮೇಲೆ 7 ಲೋನ್ ಕಟ್ಟಿದ್ದಾನೆ, 35,000 ರೂಪಾಯಿ ಗಂಟ, 5,000 ರೂಪಾಯಿ ಅಂದ್ರೂ 35,000 ರೂಪಾಯಿ. ಆ 35,000 ರೂಪಾಯಿ ಮನ ನೀರಿಗೆ ಹಾಕ್ದಂಗೆ ಆಗೋಯ್ತು. ಏನು ಸರ್, ನೀರಿಗೆ ಹಾಕ್ದಂಗೆ ಆಗೋಯ್ತು. ಅಷ್ಟಲ್ಲದೆ ಇವಾಗ 3 ತಿಂಗಳಿಂದ ಅವನು ಸಂಪಾದನೆ ಇಲ್ಲ. ಇದೆಲ್ಲ ಹೇಗೆ ಮಾಡಬೇಕು? 35,000 ಕಟ್ಟವನೆ.